ಆತ್ಮಹತ್ಯೆ ಒಂದು ಮಾನಸಿಕ ಕಾಯಿಲೆಯಾಗಿ ಪರಿವರ್ತನೆ ಆಗುತ್ತಿದ್ದು, ಇದಕ್ಕೆ ಇಂಥವರಿಗೆ ಆತ್ಮ ಸಮಾಲೋಚನೆಯಿಂದ ಸೂಕ್ತ ಚಿಕಿತ್ಸೆ ನೀಡುವ ಅಗತ್ಯವಿದೆ ಎಂದ ಬೇಲೂರು ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ. ಬೇಲೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿಮಾನ್ಸ್ ಎಎಚ್ಟಿ ಗ್ರಾಮೀಣ ಸಮುದಾಯಗಳ ಸಮಗ್ರ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ್ದ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯಲ್ಲಿ ಮಾತನಾಡಿ, ಮನುಷ್ಯನಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವುದು ಬಹುಮುಖ್ಯವಾಗಿದೆ. ಈ ಬಗ್ಗೆ ಪ್ರತಿಯೊಬ್ಬರಲ್ಲೂ ಜಾಗೃತಿ ಅಗತ್ಯ ಎಂದರು. ಇನ್ನು ಸೈಕಲಾಜಿಕಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೃತಿಕಾ ಮಾತನಾಡಿ, ಪ್ರತಿ ವರ್ಷ 10.5 ಲಕ್ಷ ಜನ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಖಿನ್ನತೆಗೆ ಒಳಗಾದ ವ್ಯಕ್ತಿಗಳು ಬದುಕುವುದೇಕೆ ಎಂಬ ಮನೋಸ್ಥಿತಿಯನ್ನ ವ್ಯಕ್ತಪಡಿಸುತ್ತಾರೆ. ಇನ್ನು ಆತ್ಮಹತ್ಯೆಗೆ ಆಲೋಚಿಸುವವರ ಸಂಬಂಧಪಟ್ಟ ಟೆಲಿ ಮನಸ್ ಸಂಖ್ಯೆ 14416ಕ್ಕೆ ಕರೆ ಮಾಡಿದರೆ ಸೂಕ್ತ ನೆರವಿಗೆ ಸಹಕಾರಿ ಆಗಲಿದೆ. ಅಂತಹ ವ್ಯಕ್ತಿಗಳನ್ನು ಕರೆತಂದು ಮನಸ್ಸು ಪರಿವರ್ತನೆ ಚಿಕಿತ್ಸೆ ನೀಡಲು ಸಹಕಾರಿ ಆಗಲಿದೆ ಎಂದು ತಿಳಿಸಿದರು. ಇನ್ನು ರಾಜ್ಯದಲ್ಲಿ ಬೇಲೂರು ಸೇರಿದಂತೆ 2 ತಾಲೂಕುಗಳನ್ನು ಈ ಯೋಜನೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಯೋಜನೆ 3 ವರ್ಷ ಇರುತ್ತೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ಅದರ ಮನಸ್ಸಿಗೆ ಯಾರಿಗೆ ನಮ್ಮಲ್ಲಿ ಈಗ 50 ಎಲ್ಲ ದಿನ ಎಕ್ಸೆಪ್ಟ್ ಸೋಮವಾರ ಮತ್ತು ಬುಧವಾರ ಬಿಟ್ಟು ಮತ್ತೆ ಸಂಡೇ ಹಾಲಿಡೇ ಎಲ್ಲ ದಿನ ಅವೈಲೇಬಲ್ ಇರ್ತಾರೆ. ಯಾವುದೇ ಅದು ವಿಶ್ವ ಆತ್ಮಹತ್ಯೆ ಎಲ್ಲ ಡ್ರಗ್ ಅಡಿಕ್ಟು, ಸ್ಮೋಕಿಂಗ್ ಬಿಡೋಕೆ ಮತ್ತೆ ಆಲ್ಕೋಹಾಲ್ಗೆ ಯಾರು ಕರ್ಕೊಂಡ್ಬರೋದು ಇಂಪಾರ್ಟೆಂಟು. ಇಲ್ಲ ಇವ್ರು ಸುಮ್ಮನೆ ಮಾತಾಡ್ತಿದ್ದಾರೆ, ಮುಂಚೆನೂ ಹೀಗೆ ಮಾತಾಡಿದ್ದಾರೆ, ಈಗ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಈ ಥರ ಎಲ್ಲ ನಮ್ಮ ಮನಸ್ಸಲ್ಲಿ ಯೋಚನೆಗಳು ಬರ್ಬೋದು. ಇದ್ರ ಬಗ್ಗೆ ನೀವು ಆ್ಯಕ್ಟ್ ಮಾಡಲಿಲ್ಲ ಅಂದರೆ ನೀವು ರಿಸ್ಕ್ ಇಲ್ಲದೆ ಇರೋ ಕೇಸ್ಗಳಲ್ಲೂ ಎಷ್ಟೊಂದು ಸತಿ ಆತ್ಮಹತ್ಯೆಗೆ ಒಳಗಾಗ್ಬಿಡ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ ಆದಷ್ಟು ಐಡೆಂಟಿಫೈ ಮಾಡಿ ತಕ್ಷಣ ಟ್ರೀಟ್ಮೆಂಟಿಗೆ ಕರ್ಕೊಂಬರೋದು ಇಂಪಾರ್ಟೆಂಟು. ಎಷ್ಟಾಗುತ್ತೋ ಅಷ್ಟು ಅವರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಮಾತಾಡಿ, ನಿಮಗೆ ಇದರಿಂದ ಹೊರಗಡೆ ಬರೋದಕ್ಕೆ ನಾವೆಲ್ಲ ಸಹಾಯ ಮಾಡಲಿಕ್ಕಿದ್ದೀವಿ. ಫ್ಯೂಚರಲ್ಲಿ ಸಹಾಯ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಫ್ಲೋರಲ್ಲಿ ಅವೈಲಬಲ್ ಇರ್ತೀವಿ. ಪ್ರತಿದಿನ ಇಲ್ಲೇ ಅವೈಲಬಲ್ ಇರ್ತೀವಿ. ಸೋಮವಾರ ಅರೆಹಳ್ಳಿ ಇರ್ತೀವಿ, ಬುಧವಾರ ಹಳೆಬೀಡಲ್ಲಿ ಇರ್ತೀವಿ. ಬೇರೆ ದಿನ ಎಲ್ಲ ಇಲ್ಲೇ ತಾಲೂಕು ಹಾಸ್ಪಿಟಲ್ ಅವೈಲಬಲ್ ಇರ್ತೀವಿ. ಇವತ್ತಿನ ದಿನ ಸೆಪ್ಟೆಂಬರ್ 10 ಪ್ರತಿ ವರ್ಷ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಎಂದು ಸೆಲೆಬ್ರೇಟ್ ಮಾಡಲಾಗಿದೆ. ಈ ದಿನ ಏನಕ್ಕೆ ಮಾಡಲಿಲ್ಲ ಅಂದರೆ ಸೂಸೈಡ್ ಅಂದರೆ ಆತ್ಮಹತ್ಯೆ ತಡೆಗಟ್ಟಬೇಕು, ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು.